ಮಂಗಳೂರಿನ ಅಡ್ಯಾರ್ನಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಪಾದುಕಾನ್ಯಾಸ ಮತ್ತು ಷಡಾಧಾರ ಪ್ರತಿಷ್ಠೆ ಕಾರ್ಯಕ್ರಮವು ನಡೆಯಿತು. ಕ್ಷೇತ್ರದ ತಂತ್ರಿಗಳಾದ ಶ್ರೀಹರಿ ಉಪಾಧ್ಯಾಯ ಅವರು ಆಶೀರ್ವಚನವನ್ನು ನೀಡಿದರು. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಎನ್ ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಷಡುಪಚಾರ ಪೂಜೆ ಪ್ರಸನ್ನ ಮಂಗಳಾರತಿ ಅಂತಂದು ಮಾತೆಲ್ಲ ಪ್ರಾರ್ಥನೆ ಮಾಡ್ಕೊಂತೀವಿ. ಪೊರ್ಲುಡು ನಷ್ಟವಾದ ಪುಷ್ಟವಾದ ಪೊರ್ಲಾದ ಆಯುಷ್ಯಭರಿತವಾದ ಉಪ್ಪುರಂಜಿನ ಪ್ರಾಸಾದ ನಿರ್ಮಾಣ ಆವಡು ತನ್ಮುಖಾಂತರವಾದ ಇಡೀ ಗ್ರಾಮ ರಾಷ್ಟ್ರದ ಕ್ಷೇಮನ ದೇವರ ಅನುಗ್ರಹ ಮಲ್ಪಡು ಅನ್ನೋದು ಈ ಮುಹೂರ್ತೊಡುದಾದ ಅಂಡ ವಿಷಗಳಿಗೆ ಎತ್ತರಿಂದ ಅಂಡ ಅವಿನ ಅಮೃತ ಅಂದ ಮಲ್ಪನ ಮುಖಾಂತರವಾದ ಜಾಗದ ಸಂಬಂಧ ಪಡಿಂಜಿತ್ತಿ ದೈವದೇವರನ್ನ ಕಲ್ಲಲ ಸತ್ಯಲ್ಲನ ಅನುಗ್ರಹದಾರ ಪೊರ್ಲುಡು ಆ ದೇವರು ಈ ಮೇಲೆ ನಮ್ಮ ಕೈಟು ಮಲ್ಪಾದ ಇತ ಪುಣ್ಯ ಫಲನ ಇಡೀ ಗ್ರಾಮ ರಾಷ್ಟ್ರದ ಅನುಗ್ರಹ ಮಲ್ಪಡು ಪಡೆದು ಈ ಪ್ರಸನ್ನ ಕಾವಡು ಪ್ರಾರ್ಥನೆ ಮಾಡ್ಕೊಂಡು ಗೋವಿಂದ. ಮುಖ್ಯ ಅತಿಥಿಗಳಾಗಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕ ಡಾ ವೈ ಭರತ್ ಶೆಟ್ಟಿ, ಅದ್ಯಪಾಡಿ ಶ್ರೀ ನೀಲಕಂಠ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಮಂಜುನಾಥ ಭಂಡಾರಿ ಶೆಡ್ಡೆ, ಸೋಮಯಾಜಿ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ನ ಮಾಲಕರಾದ ಬಿ ರಘುನಾಥ ಸೋಮಯಾಜಿ, ಮಂಗಳೂರು ಲೋಟಸ್ ಪ್ರಾಪರ್ಟೀಸ್ನ ಜಿತೇಂದ್ರ ಕೊಟ್ಟಾರಿ, ಉದ್ಯಮಿ ಮಾಧವ ಸುವರ್ಣ, ಆರ್ಕೆ ಟ್ರಾವೆಲ್ಸ್ನ ದಿವಾಕರ್ ನಾಯ್ಕ, ದಿವಾಕರ ಮಲ್ಲಿ ಬೈದ್ಯವುಗುತ್ತು ಉಪಸ್ಥಿತರಿದ್ದರು. ಬಾರ್ಕೂರಿನ ಎನ್ಆರ್ ದಾಮೋದರ್ ಶರ್ಮಾ ಅವರು ಧಾರ್ಮಿಕ ಉಪನ್ಯಾಸವನ್ನು ನೀಡಿದರು. ಶಿವನ ಬಗ್ಗೆ ಒಂದು ಮಾತಿದೆ, ವಾಗರ್ಥ ವಿವಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗದಪ್ಪಿದರೋ ಒಂದೇ ಪಾರ್ವತಿ ಪರಮೇಶ್ವರು. ಮಾತು ಮತ್ತೆ ಅದರ ಅರ್ಥ ಹೇಗೆ ಜೊತೆಗೆ ಇರುತ್ತದೆ, ಹಾಗೆ ಜಗತ್ತಿನ ತಾಯಿ ತಂದೆಗಳಾದ ಶಿವಪಾರ್ವತಿಯರು ಅತ್ಯಂತ ಜೊತೆಗೇ ಇರುತ್ತಾರಂತೆ. ಯಾವುದೋ ಕಾಲಕ್ಕೆ ಭಕ್ತರ ಭಕ್ತಿಗೆ ಒಲಿದು ಶಿವ ಬಂದು ಇಲ್ಲಿ ನಿಂತ್ರೆ ಜಗನ್ಮಾತೆ ಹೇಳ್ತಾಳೆ, ಸ್ವಾಮಿಯನ್ ಬಿಟ್ಟು ನಾನಿರೋದಿಲ್ಲ ಅಂತ. ಮತ್ತೆ ಅವಳು ಬಂದು ಸೇರುವ ಕಾಲ ಸನ್ನಿಹಿತವಾಯಿತಲ್ಲ, ಅದಕ್ಕಾಗಿ ನಾವು ಭಾಗ್ಯಶಾಲಿಗಳು ಭಾಗ್ಯಶಾಲಿಗಳು ಭಾಗ್ಯಶಾಲಿಗಳು. ಒಂದು ದೇವಸ್ಥಾನ ಸಾನ್ನಿಧ್ಯ ಪ್ರತಿಷ್ಠೆಗೊಂಡು ಅದು ಕಾಲಕ್ರಮೇಣ ಆ ಕ್ಷೇತ್ರ ಶಿಥಿಲಗೊಂಡ್ರೆ
ಅದು ಪುನಃ ಜೀರ್ಣೋದ್ಧಾರವಾಗಬೇಕಾದ್ರೆ ಅಲ್ಲಿ ಪ್ರತಿಷ್ಠೆಗೊಂಡ ದೇವರು ಸಂಕಲ್ಪ ಮಾಡುತ್ತಾನಂತೆ, ನನ್ನನ್ನು ಆರಂಭದಲ್ಲಿ ಆವತ್ತು ಯಾರು ಪ್ರತಿಷ್ಠೆ ಮಾಡಿ ಆರಂಭದಲ್ಲಿ ಪೂಜೆ ಮಾಡಿದ್ರಲ್ಲ, ಅವನು ಮತ್ತೆ ಹುಟ್ಟಿ ಬಂದು ನನ್ನ ಕ್ಷೇತ್ರವನ್ನ ಬೆಳಗಿಸಬೇಕು ಅಂತ ದೇವರು ಸಂಕಲ್ಪಿಸ್ತಾರಂತೆ. ಆ ಮಾತು ಸತ್ಯವಾದರೆ ಆವತ್ತು ಅಲ್ಲೆಲ್ಲೋ ಪೊದೆಯಲ್ಲಿ ಆ ಮಹಾಲಿಂಗೇಶ್ವರ ದೇವರು ಪೂಜಿಸಲ್ಪಟ್ರಲ್ಲ, ಯಾರೋ ಒಬ್ಬರು ಯತಿಗಳು ಬ್ರಾಹ್ಮಣರು ಬಂದು ನನಗೆ ಪೂಜೆಗೆ ದೇವಸ್ಥಾನ ಬೇಕು ಅಂತ ಹೊರಟು ಹೋದ್ರಲ್ಲ, ಯಾವುದೋ ಒಂದು ಮನೆತನ ಬಂದು ಆ ಸ್ವಾಮಿಯನ್ನು ಪೂಜೆ ಮಾಡಿ ದೇವರ ಸೇವೆಯನ್ನು ಮಾಡ್ತಾ ಬಂದ್ರಲ್ಲ, ಆಗಿ ಹೋದ ಆ ಮಹಾನ್ ಚೇತನಗಳೇ ಮತ್ತೆ ಈ ರೂಪದಿಂದೆಲ್ಲ ಬಂದು ನಾವು ನೀವೆಲ್ಲ ಸೇರಿ ಕ್ಷೇತ್ರವನ್ನ ಮಾಡುವುದಕ್ಕೆ ಕಾರಣ ಆಗಿದೆ ಅನ್ನುವ ಭಾವನೆಯಿಂದ ನಾವು ದೇವರ ಸೇವೆಯನ್ನು ಮಾಡೋಣ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಅಡ್ಯಾರ್.